ಬನ್ನಿ ಇವತ್ತು ನಾನು ನಿಮಗೆ ಇನ್ಸ್ಟೆಂಟ್ ರವಾ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶಲಾಗಿ ನಾವು ಪುಳಿಯೋಗರೆ ಮಾಡಬೇಕು ಅಂದರೆ ಅನ್ನ ಮಾಡಿಕೊಂಡು ಕಲಸಿ ಆಮೇಲೆ ಮಾಡ್ತೀವಿ ಅಲ್ವಾ. ಇವತ್ತು ರವೆ ಹುರಿದ್ಬಿಟ್ಟು ಮಾಡೋಣ. ಭಾಳ ರುಚಿಯಾಗಿರುತ್ತೆ, ವಿಭಿನ್ನವಾಗೂ ಇರುತ್ತೆ. ನೀವು ಪ್ರಸಾದಕ್ಕೆ ಈ ಥರ ರವೆ ಪುಳಿಯೋಗರೆ ಮಾಡಿ ವಿನಿಯೋಗ ಮಾಡ್ಬೋದು. ಯೂಶಲಾಗಿ ಅನ್ನದಲ್ಲಿ ಪುಳಿಯೋಗರೆ ಮಾಡಿ ಕೊಡ್ತಾ ಇರ್ತೀವಲ್ವಾ, ಈ ಥರ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಪ್ರಸಾದಕ್ಕಾದ್ರೂ ಮಾಡ್ಕೋಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೋಬೋದು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರವೆ ತೊಗೊಳ್ಳಿ. ನಾನಿಲ್ಲಿ 1 ಕಪ್ ರವೆನ ತೊಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹೊಂಬಣ್ಣ ಬರೋವರೆಗೂ ಹುರಿಬೇಕು, ಅಂದರೆ ನಿಮಗೆ ಘಮ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಸೇಮ್ ನಾವು ಹೇಗೆ ಉಪ್ಪಿಟ್ಟು ಹುರಿತೀವೋ ಅದೇ ಥರನೇ ಹುರಿದ್ಬಿಟ್ಟು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡಾಯಿ ಇಟ್ಬಿಟ್ಟು 4 ಟೀ ಸ್ಪೂನ್ ಎಣ್ಣೆ ಹಾಕಿ 1/4 ಕಪ್ಪಷ್ಟು ಇನ್ಸ್ಟೆಂಟ್ ಪುಳಿಯೋಗರೆ ಪೌಡ್ರನ್ನ ಬಳಸಿದ್ದೀನಿ. ನಾನು ಈ ಪುಳಿಯೋಗರೆ ಪೌಡ್ರು ಮನೇಲೇ ತಯಾರು ಮಾಡ್ಕೊಂಡಿರೋದು. ನೀವು ಮನೇಲಿ ಮಾಡಿರೋ ಪುಳಿಯೋಗರೆ ಪೌಡ್ರಾದರೂ ಓಕೆ, ಅಂಗಡಿಲಿ ಸಿಗೋಂಥ ಪುಳಿಯೋಗರೆ ಪೌಡ್ರ್ ಬಳಸಿದ್ರೂ ಓಕೆ. ಅದರಲ್ಲೇ ಉಪ್ಪು, ಹುಳಿ, ಖಾರ, ಕಡಲೆಕಾಯಿ ಬೀಜ, ಒಗ್ಗರಣೆ ಎಲ್ಲ ಇರುತ್ತೆ. ಮತ್ತೆ ನಾವು ಅಡಿಷನಾಗಿ ಹಾಕೋದು ಬೇಕಿಲ್ಲ. ಸೊ ಹಾಗಾಗಿ 1/4 ಕಪ್ ಪುಳಿಯೋಗರೆ ಪೌಡ್ರು ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆದಮೇಲೆ 1 ಕಪ್ ರವೆಗೆ 2/4 ಕಪ್ಪು ನೀರು ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಹುರಿದಿಟ್ಟಂಥ ರವೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೇಮ್ ಉಪ್ಪಿಟ್ಟು ಹೆಂಗೆ ಗಟ್ಟಿ ಆಗುತ್ತೋ ಅದೇ ಥರನೇ ರವೆನೂ ಆ ಪುಳಿಯೋಗರೆ ಪೌಡ್ರ್ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಅರಳ್ಕೊಂಡು ಉಪ್ಪಿಟ್ಟು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಲಾಸ್ಟಲ್ಲಿ ಒಂದು 1/4 ಕಪ್ಪಷ್ಟು ಫ್ರೆಶ್ಶಾಗಿ ತುರಿದಂಥ ತೆಂಗಿನಕಾಯಿ ತುರಿನಾದರೂ ಹಾಕೋಬೋದು, ಇಲ್ಲ ನೀವು ಕೊಬ್ಬರಿ ತುರಿನೂ ಬಳಸ್ಕೋಬೋದು. ನಿಮ್ಗೆ ಅಡಿಷನಾಗಿ ಇನ್ನೂ ಬೇಕು ಅಂತಂದರೆ ನೀವು ಮೇಲೆ ಕರ್ಬೇವಿನ ಸೊಪ್ಪು, ಇನ್ನೂ ಒಗ್ಗರಣೆಗೆ ಕಡಲೆ ಬೀಜ ಎಲ್ಲ ಹಾಕೋಬೋದು, ಅದು ನಿಮ್ಮ ಚಾಯ್ಸು. ಬಟ್ ಇನ್ಸ್ಟೆಂಟ್ ನಾನು ಮನೇಲೇ ಮಾಡಿರೋ ಪೌಡ್ರಲ್ಲಿ ಸಫಿಷಿಯೆಂಟಾಗಿ ಇದ್ದಿದ್ದರಿಂದ ನಾನು ಅಡಿಷನಾಗಿ ಏನೂ ಹಾಕಿಲ್ಲ. ಲಾಸ್ಟಲ್ಲಿ 2 ಟೀ ಸ್ಪೂನ್ ಎಳ್ಳೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿದ್ರೆ ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಸಿಹಿಯಾದ ಗಟ್ಟಿ ಮೊಸರು. ನಿಮಗೆ ಮೊಸರು ಬೇಡ ಅಂದರೆ ಚಟ್ನಿ ಜೊತೆ ಕೂಡ ನೀವು ಸರ್ವ್ ಮಾಡ್ಬೋದು. ಪ್ರಸಾದಕ್ಕೆ ಕೊಡ್ತಿದ್ರೆ ಹಾಗೇ ಕೊಟ್ಟು ನೀವು ಎಂಜಾಯ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಖಂಡಿತ ವಿಡಿಯೋ ನೋಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದು ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಫೀಡ್ಬ್ಯಾಕಿಗೆ ಎದುರು ನೋಡ್ತಾ ಇರ್ತೀನಿ. ಮತ್ತೆ ಬೇರೆ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.